ಆ ಒಂದು ಶಾಲೆಯಲ್ಲಿ 8ನೇ ತರಗತಿ ಮಕ್ಕಳು, ಬಹಳ ತುಂಟ ಮಕ್ಕಳು, ಜೊತೆಗೆ ಸಿಕ್ಕಾಪಟ್ಟೆ ಜಗಳ ಆಡ್ತಾ ಇದ್ರು. ಅವರಲ್ಲೇ ಗುಂಪುಗಾರಿಕೆ ಮಾಡಿಕೊಂಡು ಒಬ್ಬರನ್ನೊಬ್ಬರು ಹೊಡೆದಾಡೋದು ಅಥವಾ ಒಬ್ಬರಿಗೆ ಮತ್ತೊಬ್ಬರು ಕೀಟ್ಲೆ ಮಾಡೋದು. ಎಷ್ಟರ ಮಟ್ಟಿಗೆ ಅಂದರೆ ಮತ್ತೊಬ್ಬರಿಗೆ ಹೊಡೆದು ಏಟಾಗಿ ರಕ್ತ ಬಂದು ಮತ್ತೆ ತಂದೆ ತಾಯಿಗಳನ್ನು ಕರೆಸಿ ಬುದ್ಧಿವಾದ ಹೇಳಿ ಎಲ್ಲ ಮಾಡಿದ್ರು ಕೂಡ ಅವರ ದ್ವೇಷ ಒಂದಿಷ್ಟು ಕಡಿಮೆ ಆಗ್ತಾ ಇರಲಿಲ್ಲ. ಮತ್ತು ಜಗಳಕ್ಕೆ ಬಿದ್ದು ಒಬ್ಬರಿಗೊಬ್ಬರು ನೋಯಿಸ್ಕೊಳ್ಳೋದು ಕಡಿಮೆ ಆಗ್ತಿರ್ಲಿಲ್ಲ. ಮಾತು ಬಿಟ್ಬಿಟ್ಟಿದ್ರು, ಆಟ ಪಾಠಗಳು ಅಲ್ಲಿ ನಡೀತಾನೆ ಇರಲಿಲ್ಲ. ಬರೀ ಗುಂಪುಗಾರಿಕೆ ಮಾಡ್ಕೊಂಡು ಓಡಾಡ್ತಿದ್ರು. ಇದನ್ನೆಲ್ಲ ನೋಡಿದಂಥ ಶಾಲೆಯ ಪ್ರಾಂಶುಪಾಲರಿಗೆ ಬಹಳ ಯೋಚನೆಗಿಟ್ಕೊಂಡು, ಆಟಾಡುವಂಥ ಮಕ್ಕಳು ಅಥವಾ ಬೆಳೆಯುವಂಥ ಮಕ್ಕಳ ಮನಸ್ಸಿನಲ್ಲಿ ಇಷ್ಟೊಂದು ದ್ವೇಷ ಇದ್ದರೆ ಒಳ್ಳೇದಲ್ಲ ಅಂತ ಹೇಳಿ ಅವರು ಆ ತರಗತಿಗೆ 8ನೇ ತರಗತಿಗೆ ಬಂದು ಒಂದು ಆದೇಶವನ್ನು ಕೊಟ್ಟರು. ಈ ಇಡೀ 8ನೇ ತರಗತಿ ನಾಳೆ ಒಬ್ಬೊಬ್ಬರು ಕೂಡ ನಿಮ್ಮ ಬ್ಯಾಗಿನಲ್ಲಿ 1 kg ಟೊಮೊಟೊ ಹಣ್ಣನ್ನು ಹಾಕೊಂಡು ಬರಬೇಕು. ಯಾಕೆ ಏನು ಪ್ರಶ್ನೆಗೆ ಉತ್ತರ ಇಲ್ಲ. ನೀವು ನಾಳೆಯಿಂದ ಇಡೀ ತರಗತಿ ಈ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಆಯಿತು, ಮಕ್ಕಳೆಲ್ಲ ಮನೇಲಿ ಹೇಳಿದ್ರು ಈ ರೀತಿ ಹಾಕೊಂಡು ಹೋಗ್ಬೇಕಂತೆ ಅಂತ. ಪುಸ್ತಕದ ಜೊತೆನಾ ಅಥವಾ ಬೇರೆ ಕವರ್ನಲ್ಲಿ ಇಟ್ಕೊಂಡು ಹೋಗ್ಬೇಕಂತ? ಇಲ್ಲ, ಬ್ಯಾಗಲ್ಲೇ ಹಾಕೊಂಡು ಹೋಗ್ಬೇಕಂತೆ. ಸರಿ, ಹುಡುಕಿ ಗಟ್ಟಿಯಾದ ಟೊಮೆಟೊ ಹಣ್ಣುಗಳನ್ನು ಕಳಿಸ್ಕೊಟ್ರು. ಒಂದು ದಿನ ಆಯಿತು, ಆಟಾಡ್ಕೊಂಡು ಬಂದು ಹೊರಟು ಬಿಟ್ರು ಮಕ್ಕಳು. ಆದರೆ ದಿನ ಕಳೆದಂತೆ ಆ ಟೊಮೊಟೊ ಒಡೆದು ಅದರ ನೀರು ಸೋರೋದಕ್ಕೆ ಶುರುವಾಯಿತು, ಮತ್ತೆ ಕೊಳೆಯೋದಕ್ಕೆ ಶುರುವಾಯಿತು. ಆದರೆ ಪ್ರಾಂಶುಪಾಲರ ಆದೇಶ ಇದೆ, ದಿನವೂ ಆ ಟೊಮೊಟೊಗಳು ಹೇಗಿದ್ರೂ ಅದನ್ನು ಬ್ಯಾಗ್ನಲ್ಲಿ ಇಟ್ಕೊಂಡು ಹಾಗೆ ತರಲೇಬೇಕು ಶಾಲೆಗೆ ಅಂತ. ಪುಸ್ತಕಗಳೆಲ್ಲ ಹಾಳಾಗೋದಕ್ಕೆ ಶುರುವಾಯಿತು. ಮತ್ತೆ ಆ ಟೊಮೊಟೊಗಳ ವಾಸನೆ, ಕೊಳೆತ ವಾಸನೆ ತಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಆ ದುರ್ಗಂಧ 3ನೇ ದಿನಕ್ಕೆ ಇನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಮಕ್ಕಳೆಲ್ಲರೂ ಕೂಡ ಪ್ರಾಂಶುಪಾಲರ ಹತ್ರ ಹೋಗಿ, ದಯವಿಟ್ಟು ನಮಗೆ ವಿನಾಯಿತಿ ಕೊಡಿ, ನಾಳೆಯಿಂದ ನಾವು ಈ ಟೊಮೊಟೊ ಹಣ್ಣುಗಳನ್ನು ಬ್ಯಾಗಲ್ಲಿ ಇಟ್ಕೊಂಡು ತರೋದಕ್ಕೆ ಸಾಧ್ಯ ಇಲ್ಲ, ಬ್ಯಾಗೆಲ್ಲ ದುರ್ನಾತ, ನಾವು ನಮ್ಮ ಕ್ಲಾಸ್ ರೂಮ್ನಲ್ಲೂ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂದರು. ಆಗ ಪ್ರಾಂಶುಪಾಲರು ಒಂದು ಮಾತನ್ನು ಹೇಳಿದ್ರು, ಅಲ್ಲ, 3 ದಿನಕ್ಕೆ ನಿಮಗೆ ಈ ಕೊಳೆತ ಟೊಮೊಟೊ ಹಣ್ಣುಗಳ ವಾಸನೆ ತಡೆಯೋದಕ್ಕಾಗ್ತಿಲ್ಲ, ಆದರೆ ನೀವು ಸುಮಾರು ದಿನಗಳಿಂದ ಸ್ನೇಹಿತರ ಜೊತೆ ಕಚ್ಚಾಡಿಕೊಂಡು ಇಡೀ ತರಗತಿಯ ಮನಸ್ಥಿತಿಯನ್ನು ಹಾಳು ಮಾಡಿದ್ದೀರಿ. ಶಾಲೆಯಲ್ಲಿ ಪಾಠಗಳು ಸರಿಗೆ ನಡೀತಾ ಇಲ್ಲ, ಮತ್ತು ನಿಮ್ಮ ಆಟ ಪಾಠಗಳು ಕೂಡ ನಡೀತಾ ಇಲ್ಲ. ಮನಸ್ಸಿನಲ್ಲಿ ಅಷ್ಟೊಂದು ಕಹಿಯ ದುರ್ಗಂಧವನ್ನು ಇಟ್ಕೊಂಡಿದ್ದೀರಿ. ಇದನ್ನ ಇಟ್ಕೊಂಡು ಹೇಗೆ ಓಡಾಡ್ತಿದ್ದೀರಾ ಅಂತ ಕೇಳಿದ್ರು. ಮಕ್ಕಳಿಗೆಲ್ಲ ಪ್ರಾಂಶುಪಾಲರು ಏನು ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗಿ ನಾಚಿಕೆಯಿಂದ ತಲೆ ತಗ್ಸಿದ್ರು. ಪ್ರಾಂಶುಪಾಲರು ಒಂದು ಮಾತನ್ನು ಹೇಳಿದ್ರು, ನೋಡಿ, ಯಾರಿಗೇ ಆಗಲಿ ಮನುಷ್ಯನಿಗೆ ಕೆಟ್ಟತನ, ದ್ವೇಷ, ಜಗಳ ಮತ್ತು ಕೆಟ್ಟ ನೆನಪುಗಳು ಇದೆಲ್ಲವೂ ಕೂಡ ಅವನ ಮನಸ್ಸನ್ನು ಕೊಳಕು ಮಾಡಿ ಅಲ್ಲಿ ಒಂದು ದುರ್ಗಂಧವನ್ನು ಹುಟ್ಟಾಕ್ತಾ ಇರುತ್ತೆ. ಅದನ್ನು ಎಷ್ಟು ದಿವಸ ನಾವು ಎದೆಯಲ್ಲಿ ಇಟ್ಕೊಂಡು ಓಡಾಡ್ತಿರ್ತೇವೋ ಆ ದುರ್ಗಂಧದ ಜೊತೆ ಬದುಕ್ತಾ ಇದ್ದೀವಿ ಅಂತಾನೆ ಅರ್ಥ. ಅಲ್ಲಿ ಒಳ್ಳೆ ಯೋಚನೆಗಳು ಬರೋದಕ್ಕೆ ಸಾಧ್ಯ ಇಲ್ಲ, ಒಳ್ಳೆ ದಿನ ಮತ್ತು ಒಳ್ಳೆಯ ಯೋಜನೆಗಳು ಹುಟ್ಟೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆದ್ದರಿಂದಾನೇ ಅಲ್ಲಲ್ಲೇ ದ್ವೇಷವನ್ನು ಬಿಟ್ಟು ಬಿಡಬೇಕು, ಸ್ನೇಹವನ್ನು ಬೆಳೆಸ್ಕೋಬೇಕು. ಒಳ್ಳೆ ನೆನಪುಗಳನ್ನು ಮಾತ್ರ ಮನಸ್ಸಿನಲ್ಲಿ ಇಟ್ಕೊಂಡು ಕೆಟ್ಟ ನೆನಪುಗಳನ್ನು ಅಲ್ಲೇ ಬಿಟ್ಟು ಮುಂದಕ್ಕೆ ಹೋಗಬೇಕು. ಇನ್ನಾದರೂ ನಿಮ್ಮ ಪಾಠ ಕಲ್ತ್ಕೊಳ್ಳಿ. ಇನ್ಮೇಲೆ ನೀವು ಯಾರೂ ಜಗಳ ಆಡಿದ್ದು ನನ್ನ ಗಮನಕ್ಕೆ ಬರಬಾರ್ದು. ನೀವೆಲ್ಲರೂ ಓದಿನ ಕಡೆಗೆ, ಆಟೋಟಗಳ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳಿದರು. ಮಕ್ಕಳಿಗೆಲ್ಲ ಇಷ್ಟೊತ್ತಿಗಾಗಲೇ ಬುದ್ಧಿ ಬಂದಾಗಿತ್ತು. ಇನ್ಮೇಲೆ ಆ ರೀತಿ ಮಾಡೋದಿಲ್ಲ ಅಂತ ಪ್ರಾಂಶುಪಾಲರಿಗೆ ಅವರೆಲ್ಲರೂ ಹೇಳಿದ್ರು. ನಾವು ಕೂಡ ಜೀವನದಲ್ಲಿ ಎಂದೋ ಆಡಿದಂಥ ಜಗಳ, ಯಾವತ್ತೋ ನಮ್ಮನ್ನು ನೋಯಿಸಿದಂಥ ಯಾವುದೋ ಸ್ನೇಹಿತ ಅಥವಾ ಯಾರೋ ಹೇಳಿದಂಥ ಒಂದು ಕಟು ಮಾತು, ಇದರ ನೆನಪನ್ನು ಅದೆಷ್ಟು ವರ್ಷಗಳು ನಮ್ಮ ಎದೆಯಲ್ಲಿ ಇಟ್ಕೊಂಡು ಬಿಡ್ತೇವಲ್ವ. ವರ್ಷಾನುಗಟ್ಲೆ ಆದರೂ ಅವ್ರ ಬಗ್ಗೆ ಇದ್ದಂಥ ನಮ್ಮ ಕೆಟ್ಟ ಮನಸ್ಸು ಅಥವಾ ಅವ್ರ ಬಗ್ಗೆ ಇದ್ದಂಥ ಸಿಟ್ಟು, ಈ ಸಿಟ್ಟಿನ ದುರ್ಗಂಧ ಹೋಗೋದೇ ಇಲ್ಲ. ಅದನ್ನು ಮನಸ್ಸಿನಲ್ಲಿ ಹಾಗೇ ಶೇಖರಿಸಿಟ್ಕೊಂಡು ಹಾಗೇ ದಿನಗಳನ್ನು ತಳ್ತಾ ಇರ್ತೇವೆ. ಇದು ಎಷ್ಟು ಆರೋಗ್ಯಕರ ನಮಗೆ ಅಂತ ನಾವೇ ಯೋಚನೆ ಮಾಡಬೇಕು. ಆದ್ದರಿಂದನೇ ಈ ಕೆಟ್ಟ ನೆನಪುಗಳ ದುರ್ಗಂಧವನ್ನು ನಮ್ಮ ಮನಸ್ಸಿನಿಂದ ತೊಡೆದು ಹಾಕಿ ಇನ್ನಾದರೂ ಒಳ್ಳೆಯ ಯೋಚನೆಗಳಿಗಷ್ಟೇ ನಮ್ಮ ಮನಸ್ಸಿನಲ್ಲಿ ಜಾಗ ಕೊಡೋಣ. ಆಗ ಮಾತ್ರ ಆರೋಗ್ಯಕರ ಯೋಚನೆಗಳು ಮತ್ತು ಒಳ್ಳೆಯ ನೆನಪುಗಳು ಮಾತ್ರ ನಮ್ಮ ಪಾಲಿಗೆ ಉಳ್ಕೊಳ್ಳುತ್ತೆ. ಕೆಟ್ಟ ಯೋಚನೆಗಳಿಂದ ನಮಗೆ ಏನೂ ಆಗಬೇಕಾಗಿಲ್ಲ, ಅದು ನಮಗೆ ಒಳ್ಳೆಯದು ಕೂಡ ಅಲ್ಲ, ಮನಸ್ಸಿಗೂ ಆರೋಗ್ಯಕ್ಕೂ. ನೆನಪಿಗೆ